ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಬ್ಬಾ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಪ್ಲೀಸ್ ಅಮ್ಮ, ರಿಸ್ಕ್ ಯಾಕೆ, ಬಂದ್ಬಿಡಿ. ಏನೂ ರಿಸ್ಕ್ ಆಗಲ್ಲಪ್ಪ. ಮೀರಂಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ, ನೀವು ಹೋಗಿ ಮಲ್ಕೋ ಹೋಗಿ. ಅದೆಲ್ಲ ಆಗಲ್ಲಮ್ಮ. ನೀನ್ ಬರ್ಲಿಲ್ಲ ಅಂತಂದ್ರೆ ಇಲ್ಲೇ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಅಣ್ಣ ಇನ್ನೊಂದು ಆಟ ಆಡೋಣ ಬಾ. ಅಮ್ಮ, ನೀವು ಬರೋವರೆಗೂ ನಾವಿಲ್ಲಿಂದ ಹೊರಡಲ್ಲ. ನೀವು ಬರಬೇಕು, ನಾವು ಹೊರಡಬೇಕು ಅಲ್ವಾ? ಎಸ್ ಬಾಸ್. ನೀವಿಬ್ರು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಇವತ್ತು? ಅವಳು ಬಂದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಯಾಕೆ ಅಂದ್ರೆ ನೀವು ನಮ್ಮೆಲ್ಲರನ್ನು ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕೆ. ಹೂನಮ್ಮ, ಆ ಮನೇಲಿ ನಾವಷ್ಟೇ ಇದ್ರೆ ನಾವು ಅನಾಥರು ಅನ್ನೋ ತರ ಫೀಲ್ ಆಗಿದೆ. ಪ್ಲೀಸ್ ಬನ್ನಿಮ್ಮ. ಅರೆ, ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು ಇವರು? ಮೈದನ್ ರೂಮ್ಗೆ ಏನಾದ್ರೂ ಹೋಗಿರ್ಬೋದಾ? ಅರೆ, ಎಲ್ಲೂ ಇಲ್ವಲ್ಲ. ಮೈದ್ನ ಅವರು ಇಲ್ಲ. ಇಬ್ರು ಎಲ್ಲಾದ್ರೂ ಹೋಗಿರ್ಬೋದಾ? ಎಲ್ಲಿಗೆ ಹೋಗಿರ್ಬೋದು? ನೀವೇನು ಬೇಜಾರು ಮಾಡ್ಕೊಬಿಡಿ ಯಜಮಾನ್ರೆ. ಇವತ್ತೇ ಅವ್ರ ಮನೆಗೆ ವಾಪಸ್ ಬರ್ತಾರೆ, ನೋಡ್ತಾ ಇರಿ. ಅದು ಹೇಗೋ ಸುಂದರ, ಅಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದೀಯ ನೀನು. ನಮ್ಮ ಶಾಂಭವಿ ತುಂಬಾ ಗಟ್ಟಿ ಮನಸ್ಸಿನ ಹೆಣ್ಮಗಳು. ಅವಳು ಒಂದು ಸರಿ ನಿರ್ಧಾರ ತಗೊಂಡ್ಬಿಟ್ರೆ ಆಯ್ತು. ಆದ್ರೆ ನಾವು ಅವಳನ್ನ ಕಳಿಸೋದಕ್ಕೆ ಮುಂಚೆ ಏನಾದ್ರೂ ಹೇಳಿ ನಿಲ್ಲಿಸ್ಬೇಕಾಗಿತ್ತು ಕಣವ. ಏನ್ ಮಾಡೋದು? ನಾವು ಯಾರಿಗೂ ಗೊತ್ತಾಗದಿರೋ ಹಾಗೆ ನಿನ್ ಕೈನಲ್ಲಿ ಲಗೇಜ್ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಸುಂದರ, ಎಷ್ಟೋ ವರ್ಷದಿಂದ ಇದೇ ಮನೆಯಲ್ಲಿ ಇದ್ದವಳು. ಆದ್ರೆ ಈಗ ಮನೆಯಲ್ಲಿ ಇಲ್ಲ ಅಂತಂದ್ರೆ ತುಂಬಾ ಬೇಸರ ಆಗ್ತಾ ಇದೆ ಸುಂದರ, ತುಂಬಾ ಬೇಸರ ಆಗ್ತಾ ಇದೆ. ಅಯ್ಯೋ ಯಜಮಾನ್ರೆ, ನಾನು ನಿಮ್ಗೆ ಹೇಗೆ ಹೇಳಿ? ಸುಮ್ಮನೆ ನಾನು ಅಷ್ಟೊಂದು ವಿಶ್ವಾಸದಿಂದ ಮಾತಾಡ್ತಿದ್ನಾ? ಅದಕ್ಕೊಂದು ಬಲವಾದ ಕಾರಣ ಇದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಬಲವಾದ ಕಾರಣನ? ಏನೋ ಅದು? ಅದೇನು ಅಂತ ಹೇಳೋದು ಬಿಟ್ಟು ಅದೇನೇನೋ ಒಗ್ಟೊಗ್ಟಾಗಿ ಮಾತಾಡ್ತಾ ಇದೆಯಲ್ಲೋ. ಸಾರಿ ಯಜಮಾನ್ರೆ, ಅನ್ಕೆ ತಣ್ಣ ಮತ್ತು ಸಾಕೆ ತಣ್ಣವರು ಈಗ ಔಟ್ ಹೌಸ್ ಹೋಗಿದ್ದಾರೆ. ಅಮ್ಮ ವಾಪಸ್ ಬರೋವರೆಗೂ ನಾವು ವಾಪಸ್ ಬರಲ್ಲ, ಅಲ್ಲೇ ಕೂತು ಸ್ಟ್ರೈಕ್ ಮಾಡ್ತೀವಿ ಅಂತಿದ್ರು. ಉಪವಾಸ ಸತ್ಯಾಗ್ರಹ ಮಾಡಿ ಆದ್ರೂ ಅಮ್ಮನ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ ಅವರು. ಒಳ್ಳೆ ಹುಚ್ಚುಡುಗರು. ಶಾಂಭವಿಗೆ ಅಷ್ಟು ಹಠ ಇರಬೇಕಾದ್ರೆ ಅವಳು ಬೆಳೆಸಿರೋ ಹುಡುಗರು ಇವ್ರಿಗೂ ಅಷ್ಟೇ ಹಠ ಇರ್ಬೇಕಲ್ವಾ?
ಹೇಗೋ ಅವಳನ್ನ ವಾಪಸ್ ಕರ್ಕೊಂಡು ಬಂದ್ರೆ ನನಗಷ್ಟೇ ಸಾಕು. ಕರ್ಕೊಂಬರ್ತಾರೆ ಬಿಡಿ ಯಜಮಾನ್ರೆ, ಕರ್ಕೊಂಬರಕ್ಕೆ ಅಂತಾನೆ ಹೋಗಿದ್ದಾರೆ ಅವರು. ನೀರಮ್ಮವ್ರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ಗೊತ್ತಾಗ್ಬಿಟ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೀರಾ? ಮೀರಮ್ಮವ್ರ ಕೈಯಿಂದ ಈ ಮನೆಗೆ ಅಡಿಗಲ್ ಹಾಕ್ಸಿದ್ರಿ ನೀವು. ಅಂಥದ್ರಲ್ಲಿ ಈ ಮನೆ ಬಿಟ್ಟು ಬೇರೆ ಮನೇಲಿ ಇರಬೇಕು ಅಂತಂದ್ರೆ ಕೇಳ್ತಾರ ಅವರು? ಶಾಂಭು ಎಮ್ಮನ ಜೊತೆ ಜಗಳ ಆಡಿ ಆದ್ರೂ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡ್ ಬಂದೇ ಬರ್ತಾರೆ. ನೋಡ್ತಾ ಇರಿ. ಹೌದಲ್ವೇನೋ? ಈ ಗದ್ದಲದಲ್ಲಿ ನನ್ನ ಮೊಮ್ಮಗಳನ್ನೇ ಮರ್ತು ಬಿಟ್ಟಿದ್ದೀನಿ. ಅವಳು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ನೀವಿಲ್ಲಿದ್ರೆ ನಮ್ಗೆ ಅಲ್ಲಿರೋದಕ್ಕೆ ಮನ್ಸೇ ಬರಲ್ಲ. ಮನೆ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ. ಹೊರಡೋಣ? ಮೀರಾ ಬರೋ ಹೊತ್ತು ಬೇರೆ ಆಯ್ತು, ಹೊರಟ್ಬಿಡೋಣ ಬನ್ನಿ. ಯಾಕ್ರಪ್ಪ ಹೀಗೆ ಹಠ ಮಾಡ್ತಾ ಇದ್ದೀರಾ? ನಾನು ಎಲ್ಲೂ ದೂರ ಹೋಗ್ತಾ ಇಲ್ಲ, ನಿಮಗೆ ಹತ್ರದಲ್ಲೇ ಇರ್ತೀನಿ. ಆ ಮನೆಯಲ್ಲಿದ್ರೇನು ಈ ಮನೆಯಲ್ಲಿದ್ರೇನು ನಾನು ನಿಮ್ಮಿಂದ ದೂರ ಹೋಗ್ತೀನಾ? ಸುಮ್ಮನೆ ಹೊರಡಿ, ಮನೇಲಿ ಕಾಯ್ತಾ ಇರ್ತಾರೆ. ತುಂಬ ಲೇಟಾಗಿ ಹೋದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಅಮ್ಮ, ನೀವು ಈ ಮನೇಲಿ ಮಲ್ಕೊಂಡ್ರೆ ನಾವು ಅಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅನ್ಕೊಂಡಿದ್ದೀರಾ? ಸಪೋಸ್ ನಾವೀಗ ಹೊರಟ್ವಿ ಅಂತಾನೆ ಅನ್ಕೊಳ್ಳಿ, ಆಮೇಲೆ ನೀವು ಮೀರಾ ಬಂದ್ಮೇಲೆ ವಾಪಸ್ ಬರ್ಬೇಕಾಗುತ್ತೆ. ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಬೆಟರ್ ಈಗಲೇ ನಮ್ಮ ಜೊತೆ ಬಂದ್ಬಿಡಿ. ಆಮೇಲೆ ಮೀರಾ ಬಂದ್ಬಿಟ್ರೆ ಅಲ್ಲಿ ನೋಡಿ, ನೋಡು ಮೀರಾ, ಅಮ್ಮ ಹೇಗ್ ಮಾಡ್ತಿದ್ದಾರೆ ಅಂತ. ನಾವೆಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ದೆ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಅದು ನೀನ್ ಅಡಿಗೆಲ್ಲ ಹಾಕಿರೋ ಮನೇನ ಬಿಟ್ಟು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ಎಷ್ಟು ಹಠ ಮಾಡ್ತಿದ್ದಾರೆ ಗೊತ್ತಾ? ಮತ್ತೆ ಇದ್ರಲ್ಲಿ ನಮ್ದೇನೋ ತಪ್ಪಿಲ್ಲಮ್ಮ. ಆಮೇಲೆ ತರಾಟೆಗೆ ತಗೋಬಿಟ್ಟೆ. ಈ ಸೀನ್ ಎಲ್ಲ ಅಮ್ಮನೇ ಕ್ರಿಯೇಟ್ ಮಾಡ್ತಾ ಇರೋದು. ನಾವು ಆವಾಗ್ಲಿಂದ ಹೇಳ್ತಾ ಇದೀವಿ ಮೀರಾ ಬಂದ್ರೆ ಸರಿ ಇರಲ್ಲ ಅಂತ. ಆದ್ರೆ ಅಮ್ಮ ಕೇಳ್ತಾನೆ ಇಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಪ್ರಣಾಮ್ನ ಕೇಳಿ ನೋಡು. ಏನೋ ಅಕ್ಕ 3 ಗೇಮಲ್ಲೂ ಅಣ್ಣ ಸೋತ. ಏನೋ ಹೇಳ್ತಿದ್ದೆ ನೀನು? ಅಷ್ಟು ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳಕ್ ಹೋದೆ ಅಣ್ಣ. ನನಗ್ ಗೊತ್ತು ನಿನ್ಗೀಗ ನಮ್ಮನ್ನೆಲ್ಲ ಚಚ್ಚಿ ಬಿಸಾಕೋಷ್ಟು ಸಿಟ್ಟು ಬರ್ತಿದೆ ಅಂತ. ಅದಕ್ಕೆ ಮೀರಾ ಆಗ್ಲಿಂದ ಅಮ್ಮಂಗೆ ಹೇಳ್ತಾನೆ ಇದ್ದೀನಿ, ಮೀರಾ ಬರೋದಕ್ಕೂ ಮುಂಚೆ ಆ ಮನೆಗೆ ಹೋಗೋಣ ಹೋಗೋಣ ಅಂತ. ಆದ್ರೆ ನನ್ನ ಮಾತೇ ಕೇಳ್ತಿಲ್ಲ. ನೀನೇ ಅವ್ರಿಗೆ ತಿಳಿಸಿ ಹೇಳ್ಬೇಕು. ಮನೆ ಬಿಟ್ಟು ಇಲ್ಲೇ ಇರ್ತೀನಿ ಅಂತಿದ್ದಾರೆ. ನೀನೇ ಹೇಳು ಮೀರಾ, ನೀವಿಲ್ಲಿ ನಾವ್ ಆ ಮನೇಲಿ ಇದ್ರೆ ಚೆನ್ನಾಗಿರುತ್ತಾ? ಸ್ವಲ್ಪನೂ ಚೆನ್ನಾಗಿರಲ್ಲ ಅಲ್ವಾ ಮೀರಾ? ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೇನೆ ನಿನ್ಗೆ BP ರೈಸ್ ಆಗುತ್ತೆ. ಈ ಅಮ್ಮನಿಗೆ ಯಾವಾಗ್ಲಿಂದ ಹೇಳ್ತಾನೆ ಇದ್ದೀವಿ, ನಾವ್ ಎಷ್ಟೇ ಹೇಳಿದ್ರು ನಮ್ಮ ಮಾತನ್ನ ಕಿವಿಗೆ ತಗೋತಾ ಇಲ್ಲ ನೋಡು. ಅದಕ್ಕೆ ನಾವು ಡಿಸೈಡ್ ಮಾಡಿದೀವಿ ಅಮ್ಮ ಬರೋವರೆಗೂ ಇಲ್ಲಿಂದ ಹೊರಡೋದು ಬೇಡ ಅಂತ. ಅದಕ್ಕೆ ಇಲ್ಲೇ ಸ್ಟ್ರೈಕ್ ಮಾಡ್ತಿದೀವಿ. ಆದ್ರೂ ಇವ್ರು ಒಪ್ತಾನೆ ಇಲ್ಲ. ಇವ್ರಿಗೆ ನೀನೇ ಸರಿ ಮೀರಾ, ನೀನೇ ಒಪ್ಸು. ನಾನು ಹೇಳಿಲ್ವಾ ಅಲ್ಯ, ಶಾಂಭವಿ ಅವ್ರನ್ನ ಈ ಮನೆಯಿಂದ ಕಳ್ಸೋದು ಅಸಾಧ್ಯ ಅಂತ. ಅದನ್ನ ಡಿಸೈಡ್ ಮಾಡೋದು ಸಾಕೆ ತನಿ ಅಂತಲೂ ಹೇಳಿದ್ದೆ.
ಈಗ ನೋಡು, ಅವರು ನಮಗೂ ಗೊತ್ತಿಲ್ದಿರೋ ಹಾಗೆ ಔಟ್ ಹೌಸ್ಗೆ ಹೋಗಿ ಕೂತಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹಠ ಬೇರೆ ಮಾಡಿದ್ದಾರೆ. ಇವ್ರು ಹೋಗಿರ್ಬೋದು ಚಿಕ್ಕಪ್ಪ. ಇವ್ರು ಹೋಗಿ ಹಠ ಮಾಡಿದ್ರೆ ಶಾಂಭವಿ ಅಮ್ಮ ಬರ್ತಾರೆ ಅಂತ ನೀವ್ ಅಂತೀರಾ? ಅವ್ರು ಆಲ್ರೆಡಿ ಶಿಫ್ಟ್ ಆಗಿದ್ದಾಗಿದೆ ಅಂದ್ರೆ ಅವ್ರು ಡಿಸೈಡ್ ಮಾಡಿದ್ದಾರೆ ಅಂತ ಅರ್ಥ. ಅದು ಅಲ್ಲದೆ ಇವ್ರ ಮಾತನ್ನ ಒಪ್ಪೋದಾಗಿದ್ರೆ ಅವಾಗ್ಲೇ ಒಪ್ಕೋತಾ ಇದ್ರು, ಆಗ್ಲೇ ನಿರ್ಧಾರನ ಬದಲಾಯಿಸ್ತಾ ಇದ್ರು. ಈಗ ನಿರ್ಧಾರ ಬದಲಾಯಿಸೋದು ಕಷ್ಟ ಇದೆ ಚಿಕ್ಕಪ್ಪ. ನೀನ್ ಹಾಗೆ ಅನ್ಕೊಂಡಿದ್ಯಾ ಅಹಲ್ಯ? ಮನ್ಸೇನ್ ಬೆಟ್ಟನ ಬದಲಾಯಿಸೋಕ್ ಆಗೋದಿಲ್ಲ ಅನ್ನೋಕೆ. ಕೆಲವ್ರ ನಿರ್ಧಾರ ಬೆಟ್ಟಕ್ಕಿಂತ ಗಟ್ಟಿ ಇರುತ್ತೆ ಚಿಕ್ಕಪ್ಪ. ಇರ್ಬೋದು ಅಹಲ್ಯ, ಆದ್ರೆ ಪ್ರೀತಿ ಕರಗದಿರೋ ಅಷ್ಟು ಗಟ್ಟಿ ಮನ್ಸಲ್ಲ ಶಾಂಭವಿ ಅವ್ರದ್ದು. ಸಾಕೇತ್ ಅನಿಕೇತ್ ಅವ್ರ ಕೈಯಲ್ಲಿ ಬೆಳೆದಿರೋ ಮಕ್ಕಳಮ್ಮ ಹೋಗಿ ಹಠ ಮಾಡಿದ್ರೆ ಅವ್ರ ಮನ್ಸು ಕರಗತ್ತೆ. ಹಾಗಂತೀರಾ ಚಿಕ್ಕಪ್ಪ? ಅನಿ, ಮೀರಾ ಬಾಯಿ ತೆಗೆಯೋದಕ್ಕೂ ಮುಂಚೆ ನಾವಿಲ್ಲಿಂದ ಅಮ್ಮನ್ ಕರ್ಕೊಂಡು ಹೊರಡ್ಬೇಕು ಕಣ. ಇಲ್ಲ ಅಂದ್ರೆ ಗೊತ್ತಲ್ಲ, ನಮ್ ಕೋಳಿ ಮರಿಗ್ ಸಿಟ್ಟು ಬಂದ್ರೆ ಸಿಂಹದ ಮರಿ ಆಗ್ಬಿಡುತ್ತೆ. ಬಾಯಿ ತುಂಬಾ ಬುಲೆಟ್ ಉಗಿಯೋದಕ್ ಶುರು ಮಾಡುತ್ತೆ. ನೋಡ್ತಿರೋದ್ ನೋಡಿದ್ರೆ ಯಾವಾಗ ಅಟ್ಯಾಕ್ ಶುರು ಮಾಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಬೇಗ ಅಮ್ಮನ್ ಕರ್ಕೊಂಡು ಎಸ್ಕೇಪ್ ಆಗೋಣ. ಏ ಪ್ರಣಿ, ಹೋಗೋ ಲಗೇಜ್ ತಗೊಂಬಾ. ಹಾ ಅಣ್ಣ, ಈಗಲೇ ತಂದೆ. ಪ್ರಣಮ್, ನನ್ ಮಾತ್ ಕೇಳೋ. ವೀರಾ, ಹೊಡೋಣವಾ? ಹಾ ಹೊರಡೋಣ. ಇಲ್ಲ ಅಂದ್ರೆ ಮೀರಾ ನಮ್ಮನ್ ಕೊಲೆನೆ ಮಾಡ್ಬಿಡ್ತಾಳೆ. ಅನ್ನಿ, ಬಾಕ್ ಕೊಡು ಇಲ್ಲಿ. ಲಗೇಜು ಇಲ್ಲೇ ಇರ್ಲಿ ಅನ್ನಿ. ನಾನು ಅಮ್ಮ ಇದೇ ಮನೇಲಿರ್ತೀವಿ. ಏನ್ ಮಾತಾಡ್ತಿದ್ಯಾ ಮೀರಾ? ಏಯ್, ಜೋಕ್ ಮಾಡ್ತಿದ್ದೀನಿ. ಶಾಕ್ ಕೊಡೋದಕ್ಕೆ ಈ ತರ ಮಾತಾಡ್ತಿಲ್ಲ ತಾನೆ? ಇಲ್ಲ ಅನ್ನಿ, ನಾನು ನಾರ್ಮಲ್ ಆಗೇ ಮಾತಾಡ್ತಾ ಇದ್ದೀನಿ. ನಾನು ಅಮ್ಮನ ಜೊತೆ ಇಲ್ಲೇ ಇರ್ತೀನಿ.